ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪುನೀತ್ ಸಂಪರ್ಕದಲ್ಲಿದ್ದುದು ಯಾರು ಅನ್ನೋದು ಪತ್ತೆಯಾಗಿದೆ. ಪುನೀತ್ ಸಂಪರ್ಕದಲ್ಲಿದ್ದವರು ಯಾರು, ಯಾವ ಕಾರಣಕ್ಕಾಗಿ ಅವರು ಸಂಪರ್ಕದಲ್ಲಿದ್ದರು, ಅವರಿಗೂ ಈ ಪ್ರಕರಣಕ್ಕೂ ಸಂಬಂಧ ಏನು ಅನ್ನೋದನ್ನು ಪತ್ತೆ ಮಾಡಿದ್ದಾರೆ. FSL ವರದಿಯಲ್ಲಿ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಸಂಪರ್ಕದಲ್ಲಿರೋದು ಪತ್ತೆಯಾಗಿದೆ. ಆರೋಪಿಗಳ ಪಾತ್ರ ಸಾಬೀತಾಗ್ತಾ ಇದ್ದಂತೆ ಆರೋಪಿಗಳ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಪೊಲೀಸರ ನೋಟಿಸ್ ಕೂಡ ಪಡೆಯದೇನೆ ಎಸ್ಕೇಪ್ ಆಗಿದ್ದಾರೆ ಅಥವಾ ತಲೆಮರೆಸಿಕೊಂಡಿದ್ದಾರೆ. ಈಗಾಗಲೇ FSLನಿಂದ ವರದಿಯನ್ನು ಪಡೆದಿದ್ದಾರೆ ಕಾಮಾಕ್ಷಿಪಾಳ್ಯದ ಪೊಲೀಸರು. ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಇವರಿಬ್ಬರಿಗಾಗಿ ಕಾಮಾಕ್ಷಿಪಾಳ್ಯದ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಪುನೀತ್, ವೇಣು, ಸುಹಾಸ್ ಈ ಮೂವರನ್ನು ಬಂಧಿಸಿದ್ರು ಕಾಮಾಕ್ಷಿಪಾಳ್ಯದ ಪೊಲೀಸರು. ವಾಟ್ಸಾಪ್ ಕರೆ ಮೂಲಕ ಪುನೀತ್ ಜೊತೆ ಸಂಪರ್ಕದಲ್ಲಿದ್ದರು ಗೌರವ್ ಮತ್ತು ಕಿರಣ್. ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಈಗ ಗೌರವ್ ಶೆಟ್ಟಿ ಮತ್ತು ಕಿರಣ್ ಪೂರ್ವ ಪ್ರಭಾವಿ ಅನ್ನೋದಕ್ಕಿಂತ ಪ್ರಭಾವಿ ಮಹಿಳೆ ಕೂಡ ಇಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಹೆಸರು ಕೂಡ ಇನ್ನೂ ರಿವೀಲ್ ಆಗಿಲ್ಲ. ಅವರು ಆ ಮಹಿಳೆ ಕೂಡ ಇಲ್ಲಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಆಕೆ ಯಾರು, ಏನು, ಎತ್ತ, ಈ ಪ್ರಕರಣಕ್ಕೆ ಆಕೆಗೂ ಸಂಬಂಧ ಏನು, ಪಾತ್ರ ಏನು ನೋಡಬೇಕಾಗುತ್ತೆ. ಒಂದು ವೇಳೆ ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಬಂಧನ ಆದರೆ ಆಕೆಯ ವಿವರವೂ ಕೂಡ ಲಭ್ಯವಾಗುತ್ತೆ. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಈ ಪ್ರಕರಣದಲ್ಲಿ ಏನಿದೆ ಹೆಚ್ಚಿನ ಮಾಹಿತಿ? ದಶರಥ್, ಈಗಾಗಲೇ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 49ನೇ ಸಾಕ್ಷಿದಾರ ಆಗಿರುವಂತ ಸಂದೀಪ್ಗೆ ಬೆದರಿಕೆ ಹಾಕಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮೊದಲು 3 ಜನರನ್ನು ಬಂಧನ ಮಾಡಿದ್ರು. ಅದರಲ್ಲಿ ಪ್ರಮುಖ ಆರೋಪಿ ಪುನೀತ್ನ ಬಳಿ ಇದ್ದಂತ 5 ಮೊಬೈಲ್ಗಳನ್ನು ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಮೊಬೈಲ್ಗಳ ಎಲ್ಲವನ್ನು ಕೂಡ ಆತ ಏನು ವಾಟ್ಸ್ಆಪ್ ಗಳನ್ನ ಅನ್ಇನ್ಸ್ಟಾಲ್ ಮಾಡಿಕೊಂಡಿದ್ದ. ಇದಾದ ನಂತರ ಅವನ್ನ ವಾಪಸ್ FSLಗೆ ರಿಟ್ರೀವ್ ಕಳಿಸಿದಂತ ಸಂದರ್ಭದಲ್ಲಿ ಯಾರ್ಯಾರು ಸಂಪರ್ಕದಲ್ಲಿದ್ರು ಅನ್ನೋ ಮಾಹಿತಿಗಳು ಓದಂತ ಸಂದರ್ಭದಲ್ಲಿ ಗೊತ್ತಾಗುವಂತದ್ದು ಕಿರಣ್ ರೆಡ್ಡಿ ಮತ್ತು ಗೌರವ್ ಶೆಟ್ಟಿ ಅಂತೇಳಿ ಇಬ್ಬರು ಇವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತದ್ದು ಮತ್ತು ಅವರಿಬ್ಬರು ಓರ್ವ ಪ್ರಭಾವಿತ ಮಹಿಳೆ ನೀಡಿದ ಸೂಚನೆಯಂತೆ ಇವರಿಬ್ಬರು ಸಾಕ್ಷಿ ಏನಿದ್ದಾನೆ ಸಂದೀಪ್ ಅವರಿಗೆ ಬೆದರಿಕೆಯನ್ನು ಹಾಕಿರುವಂತದ್ದು ಪುನೀತ್ ಮುಖಾಂತರ. 3 ಜನ ಕಾನ್ಫರೆನ್ಸ್ ಕಾಲ್ ನಲ್ಲಿ ಇಟ್ಕೊಂಡು ವಕೀಲರ ಹೆಸರನ್ನ ಬೆಳೆಸ್ಕೊಂಡು ನಾನು ವಕೀಲರು ಮಾತಾಡ್ತೀನಿ ಅಂತೇಳಿ ಅವ್ರಿಗೆ ಬೆದರಿಕೆಯನ್ನ ಹಾಕಿರ್ತಾರೆ. ಈ ಸಂಬಂಧ ಓಪನ್ ಕೋರ್ಟ್ ನಲ್ಲಿ ಸಾಕ್ಷಿದಾರರು ದೂರನ್ನ ಹೇಳಿದಂತ ಸಂದರ್ಭದಲ್ಲಿ ಭದ್ರತೆಯನ್ನ ಕೇಳಿದಾಗ ಕೋರ್ಟ್ ಕೂಡ ಅವ್ರಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ಅವ್ರಿಗೆ ಭದ್ರತೆ ಕೊಡಬೇಕು ಮತ್ತು ಇದನ್ನ ಗಂಭೀರವಾಗಿ ಪರಿಗಣಿಸಿ ಯಾರು ಬೆದರಿಕೆಯನ್ನು ಹಾಕಿದ್ದಾರೆ ಅಂತರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೂಚಿಸಿತ್ತು. ಅದರಂತೆ ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳನ್ನ ಪತ್ತೆ ಮಾಡಿರುವಂತದ್ದು. ಆದ್ರೆ ಇಡೀ ವಿಚಾರ ಯಾವಾಗ ಬೆಳಕಿಗೆ ಬಂದ ಬೆನ್ನಲ್ಲೇ ಗೌರವ್ ಶೆಟ್ಟಿ ಮತ್ತು ಕಿರಣ್ ಇಬ್ರು ಕೂಡ ತಲೆಮರೆಸಿಕೊಂಡಿರುವಂತದ್ದು. ಅವ್ರಿಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ತೀವ್ರವಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅವರಿಬ್ಬರ ಬಂಧನ ಮಾಡಿದ್ರೆ ಅವರಿಗೆ ಸೂಚನೆ ಕೊಟ್ಟಂತ ಪ್ರಭಾವಿ ಮಹಿಳೆ ಯಾರು, ಆಕೆಯ ಪಾತ್ರ ಏನು, ಆಕೆಗೂ ಮತ್ತು ಈ ಹತ್ಯಾ ಪ್ರಕರಣದಲ್ಲಿ ಇರುವಂತ ಸಂಬಂಧಗಳನ್ನು ಎಲ್ಲಾ ಮಾಹಿತಿಗಳನ್ನು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕೊಂಡಿದ್ರೆ ಆಕೆಯನ್ನ ಇವರಿಬ್ಬರ ಬಂಧನ ಮಾಡಿದ್ರೆ ಅಫಿಷಿಯಲ್ ಆಗಿ ಆಕೆ ಯಾರು, ಏನು, ಇವರಿಬ್ರು ಏನು ಹಣವನ್ನ ತೆಗೆದುಕೊಂಡು ಬೆದರಿಕೆಯನ್ನ ಹಾಕಿದ್ರ, ಇಲ್ಲ ಯಾವ ಕಾರಣಕ್ಕಾಗಿ ಬೆದರಿಕೆಯನ್ನ ಹಾಕಿದ್ರು, ಎಲ್ಲಾ ಮಾಹಿತಿಗಳು ಕೂಡ ಹೊರಬರಲಿದೆ. ಹೀಗಾಗಿ ತಲೆಮರೆಸಿಕೊಂಡಿರುವಂತಹ ಕಿರಣ್ ಮತ್ತು ಗೌರವ್ ಶೆಟ್ಟಿಗಾಗಿ ತೀವ್ರವಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.